ಆದರೂ ನಂಗೆ ಆಶ್ಚರ್ಯ ಆಗಿದ್ದು ನೀವು ಮನೇಲಿ CCTV ಇದೆಯೋ ಇಲ್ವೋ ಅಂತ ಗೊತ್ತಿಲ್ಲದೆ ಸೆಷನ್ನಲ್ಲಿ ಆರೋಪ ಮಾಡಿಬಿಟ್ರಿ ಅಂತ. ನಾನು ಸೆಷನ್ನಲ್ಲಿ ಆರೋಪ ಅಂತ ಹೇಳಿದ್ರೆ ಯಾಕೆ ಮಾಡಿದೆ, ಅದನ್ನು ಯಾಕೆ ಡಿಸ್ಕ್ಲೋಸ್ ಮಾಡಿದೆ ಅಂದರೆ ಮೀಡಿಯಾದಲ್ಲಿ ಅದರಲ್ಲೆಲ್ಲ ಬರ್ತಾ ಇತ್ತು. ತುಮಕೂರಿನ ಪ್ರಭಾವಿ ಸಚಿವರುಗಳು ಇಬ್ಬರಲ್ಲಿ ಒಬ್ಬರು ಈ ಥರ ಹನಿ ಟ್ರ್ಯಾಪ್ ಒಳಗಾಗಿದ್ದಾರೆ ಅಂತ. ಮತ್ತು ಇಬ್ಬರನ್ನು ನೀವು ಪರಮೇಶ್ವರ್, ನಾನು ಪರಮೇಶ್ ಇಬ್ಬರೇ ಇರ್ಬೋದು. ಹೌದು, ಇಲ್ಲದ್ರೆ ಪರಮೇಶ್ ಮೇಲೆ ಬರಬೇಕು, ಇಲ್ಲ ನನ್ನ ಮೇಲೆ ಬರಬೇಕು. ಸೊ ಹೀಗಾಗಿ ನಾನೇನು ಮಾಡಿದೆ, ಸುಮ್ಮನೆ ಇದ್ರೆ ಜನ ಅವರೇ ಅನ್ಕೊಂಡ್ಬಿಡ್ತಾರೆ. ಅವ್ರಿಗೆ ಸುಮ್ಮನೆ ಇದ್ಬಿಟ್ರೆ ಹೌದು, ಪರ್ಮಿಷನ್ ಮೇಲೆ ಮಾಡೋದಿಲ್ಲ. ಯಾಕೆ ನಾನು ಓಕಲಾಗ ಅದು ಇದು ಮಾತಾಡಿದ್ರೆ ಇವ್ ನನ್ನ ಮಗನ ಇರ್ಬೇಕಣೆ ಅನ್ಕೊಂಡ್ಬಿಡ್ತಾರೆ ಯಾರೋ ಕೂತ್ಕೊಂಡಲ್ಲಿ. ಊರುಗಳಲ್ಲಿ ಹಳ್ಳಿಗಳಲ್ಲಿ ಬಿಡಿಸಿ ಎತ್ಕೊಂಡು ಈ ಟಿ ವಿಲಿ ನೋಡ್ದೇನಲ್ಲ ಹಿಂಗೆ ಬಂದಿತ್ತು, ಫೋಟೋ ಹಾಕಿದ್ರು ಒಂದು ಕಡೆಗೆ ಇದು ಕಡೆಗೆ, ಇವನೇ ಇರ್ಬೇಕಂಡ್ಲ ಸ್ವಲ್ಪ ನೋಡ್ರು ಅಂತಾರೆ ಹಳ್ಳಿಗಳಲ್ಲಿ. ಅದಕ್ಕೆ ನಾನು ಟು ಕಮ್ ಔಟ್ ಆಫ್ ದಟ್ ನಾನೇನು ಮಾಡಿದೆ, ಈ ಥರ ನನ್ನಲ್ಲಿ ನಡೆದಿರೋದು ನಿಜ, ಈ ಥರ ಆಯಿತು, ನಾನು ಇದನ್ನು ಎಸ್ಟಾಬ್ಲಿಷ್ ಮಾಡಲಿಕ್ಕೆ ನನಗೆ ಕಷ್ಟ ಇದೆ. CC ಕ್ಯಾಮ್ರಾ ಫುಟೇಜ್ ಸಿಕ್ಕಿದ್ರೆ ನಾನು ಮಾಡಬಹುದಿತ್ತು, CC ಕ್ಯಾಮ್ರಾ ಇರಲಿಲ್ಲ, ಈ ಥರ ಆಗಿದೆ ನನ್ನದು ಪರಿಸ್ಥಿತಿ, ಬೇಕಾದರೆ ಅದನ್ನು ರಿಟರ್ನ್ ಕಂಪ್ಲೇಂಟ್ ಕೊಡ್ತೀನಿ, ಹೋಮ್ ಮಿನಿಸ್ಟ್ರು ಎನ್ಕ್ವೈರಿ ಮಾಡಿಸ್ಲಿ ಅಂತ ಹೇಳಿದೆ. ಸೊ ಈ ಹೋಮ್ ಮಿನಿಸ್ಟ್ರು ಎನ್ಕ್ವೈರಿಗೆ ಮಾಡಿಸ್ತಕ್ಕಂಥದ್ದಕ್ಕೆ ಅವರು ಪ್ರಯತ್ನ ಮಾಡಿದ್ರು. ಅದು ನಮ್ಮ ಮನೆಯಲ್ಲಿ CC ಕ್ಯಾಮ್ರಾ ಇಲ್ಲದೇ ಇದ್ದರೂ ಕೂಡ ಅಕ್ಕಪಕ್ಕ CC ಕ್ಯಾಮ್ರಾಗಳು ಅವು ಇವೆಲ್ಲ ತೆಗೆದು ಅವರು ಭಾಳ ಪ್ರಯತ್ನ ಮಾಡಿದ್ರು ಕೂಡ ಅಲ್ಲಿ ಓಡಾಡಿರೋ ಹೆಣ್ಮಕ್ಳುಗಳು ಅವರು ಇವರವು ಎಲ್ಲ ಮುಖಗಳೆಲ್ಲ ಬ್ಲರ್ ಆಗಿ ಬಂದಿದೆ ಸರ್, ಯಾರನ್ನೂ ಐಡೆಂಟಿಫೈ ಮಾಡೋಕ್ಕಾಗಲ್ಲ ಅಂತ ಹೇಳಿ ಬಂದರು. ಆಯಿತು ಬಿಡ, ಭಾಳ ಹೋಗ್ಲಿ ಅಂತ ಸುಮ್ಮನೆ. ನೀವು ತನಿಖೆ ಕೋಆಪ್ರೇಟ್ ಮಾಡಿದೆ? ಹೌದಾ? ತನಿಖೆಗೂ ಕೋಆಪ್ರೇಟ್ ಮಾಡಿದೆ. ಅವ್ರು ಯಾವಾಗ ಬರ್ತಾರೆ ಬಂದಾಗೆಲ್ಲ ಅವ್ರಿಗೆಲ್ಲ ಕರ್ಕೊಂಡೋಗಿ ತೋರಿಸ್ದೆ, ಮನೆಯಲ್ಲೂ ಕೂಡಿಸ್ಕೊಂಡು ಅವರಿಗೆ ಎಲ್ಲರೂ ಏನು ಕೇಳ್ತಾರೋ ಅದೆಲ್ಲ ಪ್ರಶ್ನೆಗೂ ಉತ್ತರ ಹೇಳಿದ್ದೀನಿ. ಸೊ ತನಿಖೆಗೆಲ್ಲ ಕೋಆಪ್ರೇಟ್ ಮಾಡಿದ್ದೀನಿ. ಮತ್ತೆ ನಾಯಕತ್ವ ಬದಲಾವಣೆ ಪ್ರಶ್ನೆಗೆ ಬರ್ತೀನಿ ಸರ್.